ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಜೂನ್ 18ರ ಮಂಗಳವಾರದಂದು ಬೆಳಿಗ್ಗೆ 11 ಗಂಟೆಗೆ ಬಿಜೆಪಿ ಜೊತೆ ಸೇರಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕ್ಷೇತ್ರದ ಶಾಸಕ ಎಚ್.ಪಿ. ಸೂರ್ಯಪ್ರಕಾಶ್ ತಿಳಿಸಿದ್ದಾರೆ. ತಾವೆಲ್ಲ ನಿನ್ನೆಯಿಂದ ಏನು ನಮ್ಮ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆನ ₹3 ಬೆಲೆಯನ್ನು ಕೂಡ ಏರಿಕೆ ಮಾಡಿದರೆ 1 ಲೀಟರ್ಗೆ. ಇದು ಸಾರ್ವಜನಿಕರಿಗೂ ಮತ್ತು ಎಲ್ಲರೂ ಕೂಡ ಒಂದು ಹೊರೆನ ತಂದಿರತಕ್ಕಂಥ ಕೆಲಸ. ಈಗಾಗಲೇ ಪೆಟ್ರೋಲ್ ಈಗಾಗಲೇ ₹101. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ರಾಜ್ಯ ಸರ್ಕಾರವು ಮಾಡಿದ್ದು ಇದು ಸಾರ್ವಜನಿಕರಿಗೂ ಮತ್ತು ಎಲ್ಲರಿಗೂ ಹೊರೆಯಾಗಲಿದೆ. 1 ಲೀಟರ್ ತೈಲ ಬೆಲೆ ₹3 ರಿಂದ ₹3.5 ಹೆಚ್ಚಳ ಮಾಡಿದ್ದು ಇದರಿಂದ ಸಾರ್ವಜನಿಕವಾಗಿಯೂ ಅಲ್ಲ ವ್ಯಾವಹಾರಿಕವಾಗಿಯೂ ಟ್ರಾನ್ಸ್ಪೋರ್ಟೇಷನ್ ಸೇರಿದಂತೆ ವಸ್ತುಗಳ ಬೆಲೆ ಏರಿಕೆ ಆಗಲಿದೆ. ಇದನ್ನು ಖಂಡಿಸಿ ಜೆಡಿಎಸ್ ಪಕ್ಷದಿಂದ ಜೂನ್ 18ರ ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗುವುದು ಎಂದರು. ಬೆಲೆ ಏರಿಕೆ ಮಾಡಲಾಗುವುದನ್ನು ಶೀಘ್ರವೇ ವಾಪಸ್ಸು ಪಡೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬುದು ನಮ್ಮ ಪ್ರತಿಭಟನೆಯ ಉದ್ದೇಶವಾಗಿದೆ. ಪ್ರತಿಭಟನೆಯನ್ನು ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಮಾಡಲಾಗುವುದು ಎಂದು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಟೀಲ್ ಮತ್ತು ಕೈಗಾರಿಕಾ ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಇವರಿಗೆ ಹಾಸನ ಜಿಲ್ಲೆಯ ಜನತೆ ಪರವಾಗಿ ಶುಭಾಶಯವನ್ನು ಕೋರಲಾಗುವುದು. ಈಗಾಗಲೇ ಒಂದು ಬೃಹತ್ ಕಾರ್ಖಾನೆ ತರುವ ಮೂಲಕ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಸೆಕ್ಷನ್ ಅನ್ನು ಪ್ರಾರಂಭವಾಗಲಿದ್ದು ಮುಗಿದ ನಂತರದಲ್ಲಿ ಮನವಿ ಮಾಡಿ ಜಿಲ್ಲೆಗೆ ಏನೇನು ಕೆಲಸಗಳಾಗಬೇಕು, ಮೇಲು ಸೇತುವೆ, ಏರ್ಪೋರ್ಟ್ ಸೇರಿದಂತೆ ಎಲ್ಲ ವಿಚಾರವನ್ನು ಅಂದು ಚರ್ಚೆ ಮಾಡಿ ಹಾಸನಕ್ಕೆ ಅಭಿವೃದ್ಧಿ ಕೆಲಸ ನಿರ್ವಹಿಸಲಾಗುವುದು. ಈಗಾಗಲೇ ಐಐಟಿಯನ್ನು ಕೂಡ ಹಾಸನ ಜಿಲ್ಲೆಗೆ ಬಂದಿಲ್ಲ. ರೈತರಿಗೆ ಜಾಗವೂ ಇಲ್ಲ, ಐಐಟಿಯೂ ಇಲ್ಲ. ನಾವು ಕೂಡ ಮನವಿ ಮಾಡಲಾಗಿದ್ದು ಯಾವ ಉದ್ದೇಶಕ್ಕೆ ಭೂಮಿ ಪಡೆಯಲಾಗಿದೆ ಅದು ಕಾರ್ಯರೂಪಕ್ಕೆ ಬರದಿದ್ದರೆ ರೈತರಿಗೆ ಭೂಮಿಯನ್ನು ವಾಪಸ್ಸು ಕೊಡಬೇಕು. ಈ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಶೀಘ್ರವೇ ಎಲ್ಲ ಕೆಲಸ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದರು. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಾಸನದಲ್ಲಿ ದೊಡ್ಡ ಮಟ್ಟದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲು ಕುಮಾರಣ್ಣರ ಬಳಿ ಸಮಯ ಕೇಳಿ ಮುಂದೆ ದಿನಾಂಕ ನಿರ್ಧರಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಲ್ಲೇ ಹೋಗುತ್ತೇವೆ. ಈ ಬಗ್ಗೆ ಅನುಮಾನ ಬೇಡ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕಸ್ತೂರ್ಬಾ ರಸ್ತೆಯಲ್ಲಿ ನಗರಸಭೆಗೆ ಸೇರಿದ 47 ಮಳಿಗೆಗಳಿದ್ದು ಹಿಂದೆ 54 ಮಳಿಗೆಗಳು ಇತ್ತು. ಚುನಾವಣೆ ಹಿಂದೆ ಸಭೆ ಮಾಡಿದಾಗ ಹಿಂದೆ ಇದ್ದ ಮಳಿಗೆ ಮಾಲೀಕರಿಗೆ ಅಂಗಡಿ ಮಳಿಗೆ ಕೊಟ್ಟು ಉಳಿದ ಅಂಗಡಿ ಮಳಿಗೆಯನ್ನು ಡಿಸಿ ಅವರು ಹೇಳಿದ ಹಾಗೆ ಕಾನೂನುಬದ್ಧವಾಗಿ ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದಾವೇಗೌಡ, ಜೆಡಿಎಸ್ ಮಾಧ್ಯಮ ವಕ್ತಾರ ಹೊಂಗೇರೆ ರಘು, ಬಿದರೆಕೆರೆ ಜಯರಾಮ್ ಇತರರು ಉಪಸ್ಥಿತರಿದ್ದರು. ನೇತೃತ್ವದಲ್ಲಿ ರೇವಣ್ಣವರ ಆಶೀರ್ವಾದದಿಂದ ಎಲ್ಲ ಕೂಡ ನಾವು ಹಾಸನ ಜಿಲ್ಲೆಗೆ ಕೆಲಸ ಮಾಡಕ್ಕೆ ನಾವು ಎಲ್ಲ ತಯಾರಿದ್ದೀವಿ. ಐಐಟಿ ವಿಚಾರವಾಗಿ ಏನು 1124 ಏನು ಜಾಗನ ಏನು ನೋಟಿಫಿಕೇಶನ್ ಮಾಡಿದ್ರು. ಈಗಾಗಲೇ ಐಐಟಿನೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಬಂದಿಲ್ಲ. ಹಾಗಾಗಿ ರೈತರಿಗೆ ಜಾಗನೂ ಇಲ್ಲ ಮತ್ತು ಇದು ಇಲ್ಲ. ಹಾಗಾಗಿ ನಾವು ಕೂಡ ಮನವಿಯನ್ನು ಮಾಡಿದ್ವಿ, ಇಲ್ಲ ರೈತರಿಗೆ ಅದನ್ನು ವಾಪಸ್ ಕೊಡಬೇಕು, ಇಲ್ಲ ಅಂದ್ರೆ ಏನಾದ್ರು ಒಂದು ಇಂಡಸ್ಟ್ರಿ ಅಥವಾ ಐಐಟಿ ತರಬೇಕು ಅಂತ. ಈ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣವರು, ರೇವಣ್ಣವ್ರು, ನಾವೆಲ್ಲ ನಮ್ಮ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡಿ ಏನು ಐಐಟಿ ಜಾಗವನ್ನ ಏನಕ್ಕೆ ನಾವು ಬಳಕೆ ಮಾಡ್ಬೋದು, ಇಲ್ಲ ಇಂಡಸ್ಟ್ರಿ ಮಾಡ್ಬೋದು, ಅಥವಾ ಐಐಟಿನೇ ಮಾಡ್ಬೇಕಾ ಅಥವಾ ರೈತರಿಗೆ ವಾಪಸ್ ಕೊಡ್ಬೇಕಂತ ನಿಟ್ಟಿನ ಎಲ್ಲ ಕೂಡ ನಾವು ಚರ್ಚೆ ಮಾಡಿ ಸೂಕ್ತ ಕ್ರಮನ ಕೈಗೊಳ್ತೀವಿ.